ಏನಾ ಲೋಟ ಯಾಕೋ ನನ್ ಮುಂದೆ ಇಟ್ಟೆ? ಲೋಟ ತೆಗಿ ಅಲ್ಲಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈಗ ಟೈಮ್ ಬಂದು 10 ಗಂಟೆ. 10 ಗಂಟೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ನಾನು 10 ಗಂಟೆ ಆದರೂ ನಾನು ಹಾಸಿಗೆ ಮೇಲೆ ಇದ್ದೀನಿ ಅಂತ ಹೇಳಿದರೆ ನಾನು ಲೇಟಾಗಿ ಎದ್ದಿದ್ದೀನಿ ಅಂತ ಅರ್ಥ ಅಲ್ಲ. ನಾನು 6 ಗಂಟೆಗೆ ಎದ್ದಾಯಿತು. 6 ಗಂಟೆಗೆ ಎದ್ದು ಕೀರ್ತನನ್ನೆಲ್ಲ ಕಾಲೇಜಿಗೆಲ್ಲ ಕಳಿಸಿ ಇವಾಗ ಮತ್ತೆ ಹಾಗೆ ಸುಮ್ಮನೆ ಚಳಿ ಆಗ್ತಾ ಇತ್ತು ಅಂತ ರಗ್ಗೋಚ್ಕೊಂಡು ಕುತ್ಕೊಂಡಿದ್ದೀನಿ ಅಷ್ಟೇ. ಕಾಫಿ ಅಲ್ಲ, ತಣ್ಣೀರು. ಆಟ ಆಡ್ತದನೆ. ಏಯ್ ಏನಾ 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 ನಾನು ಕುಡಿತೀನಿ. ಕುಡ್ದಿಲ್ಲ ನಾನು. ಇದ್ರಲ್ಲಿ ಇದೆ ನೋಡು, ತಗೋ ಮತ್ತೆ ಫಸ್ಟಿಂದ ಹಾಕು. ನೋಡಿದ್ರಾ? ನೋಡಿ ಇವಂದು ಅಟ್ಟಹಾಸ. ಅವನೇ ಕುಡಿಬೇಕಂತೆ. ನನಗೆ ಕುಡಿಯಕ್ಕೆ ಕೊಡ್ತಿದ್ಯಾ ಅನ್ಕೊಂಡೆ ನಾನು. ತಿಂಡಿನೂ ಮಾಡಿದ್ದೆ ಬೆಳಗ್ಗೆ, ಪುಳಿಯೋಗರೆ. ಆದರೆ ಇವಾಗ ನನಗೆ ಅದು ತಿನ್ನಕ್ಕೆ ಯಾಕೋ ಬೇಜಾರಾಗ್ತಾ ಇದೆ. ಅದಕ್ಕೆ ಶಿವನ ಹತ್ರ ದೋಸೆ ತಗೊಬನ್ನಿ ಅಂತ ಹೇಳಿದ್ದೀನಿ. ದೋಸೆ ತಗೊಬರಲ್ಲ ಅಂತ ಅಲ್ಲ, ನಾನು ದೋಸೆ ತಗೊಬನ್ನಿ ಅಂತ ಹೇಳಿದರೆ ಪಲಾವ್ ತರ್ತೀನಿ ಅಂತಾರೆ. ನನಗಿಷ್ಟ ಬಂದಿರೋದು ನಾನು ತಿನ್ನಂಗಿಲ್ಲ, ಅವ್ರಿಗೆ ಇಷ್ಟ ಬಂದಿರೋದು ನಾನು ತಿನ್ಬೇಕಂತೆ. ಯಾಕಂದರೆ ಹೊಟ್ಟೆ ತುಂಬಲ್ವಂತೆ ಅದು. ಅದಕ್ಕೆ ದೋಸೆ, ಪಲಾವ್ ನಾನೇ ಮಾಡ್ತೀನಿ ಅಲ್ವಾ. ಮಸಾಲೆ ದೋಸೆ ತಗೊಬನ್ನಿ ಅಂದರೆ ಒಳ್ಳೆ ಆಡ್ತಾರಂಗೆ. ನೋಡೋಣ ಏನು ತರ್ತಾರೆ ಅಂತ. ಇವನು ಕುಡಿತಿಲ್ಲ. ಥೂ, ಅಯ್ಯೋ ಕಿಶು, ಹಂಗೆ ಉಗಿಬಾರ್ದು. ಇದೇನ್ ಮಾಡ್ತಿದ್ಯೋ ನೀನು? ಏನು ಹಲ್ಲು ಮುರಿದ್ಬಿಡ್ತೀನಿ, ಮುಂದ್ಗಡೆ ಇರೋ ಹಲ್ಲು ಮುರಿದ್ಬಿಡ್ತೀನಿ ಅಷ್ಟೇ. ಯಾಕ್ರಿ ತಂದಿಲ್ಲ ದೋಸೆ? ಯಾಕ್ರಿ ತಂದಿಲ್ಲ? ಮಸಾಲೆ ದೋಸೆ ತಿನ್ಬೇಕು ಅನ್ಕೊಂಡಿದ್ರೆ ಪಲಾವ್ ತಂದಿಟ್ಟಿದ್ರೆ. ನಾನು ಪಲಾವ್ ನಾಳೆ ಮಾಡೋದಿಲ್ವಾ? ಕೊಡ, ಇವನ್ ಬೇರೆ ಪಲಾವ್. ಬರೀ ಬಾಳೆ ನಿಮಗೆ ತಂದ್ಕೊಂಡಿದ್ದ. ಅವ್ನು ಬೇಡ ಅಂತ ನಾನೇ ತಿಂತೀನಿ. ನಿಮಗೆ ಬೇಕಾ? ಸ್ವಲ್ಪ ತಿನ್ನಿ. ಮತ್ತೆ ಯಾಕೆ ಪಲಾವ್ ತಂದ್ರಿ? ಸ್ವಲ್ಪ ತಿನ್ನಿ ಬನ್ನಿ. ಹಾ, ಪಲಾವ್ ತಿಂತೀನೋ? ಚಟ್ನಿ ಬೇಕಾ? ನೀವೇನೇನು ಹಾಕೊಂತಿದ್ದೀರಾ? ಅನ್ನ ಮತ್ತೆ ಗ್ರೇವಿ, ಪುಳಿಯೋಗರೆ. ಕರ್ಕೊಳ್ಳೋ. ಮೊಸರು ಬತ್ತಿದ್ರೆ ಪಲಾವ್ ತಿನ್ಬೋದು. ನಾವು ಚಟ್ನಿಗೆಲ್ಲ ತಿನ್ನಕ್ಕಾಗಲ್ಲ. ತಿಂತೇನಾ? ಅದೇ ಇಲ್ಲಿರೋದು, ಅದನ್ನೇ ಇಲ್ಲಿರೋದು, ಅದೇ ಇಲ್ಲಿ ಹಾಕೊಂಡಿರತ್ತೋ. ಸರಿ. ಅಪ್ಪ ತಿನ್ಸು ತೋಡು. ಇಲ್ಲ ಪ್ಲೇಟ್ ಕೊಡಿ. ಹುಡುಗ ನನಗಿಲ್ಲ, ನಾನು ತಿನ್ಬೇಕಿಲ್ಲ. ಕುತ್ಕೊಂಡು 1 ಕಪ್ ಕಾಫಿ ಎಲ್ಲ ಟೀನು ಕುಡ್ದಾಯ್ತು. ಈಗ ಜಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನನ್ನ ಬೇಬಿ ಮಾಡ್ಕೊಂಡಿದ್ದಾನೆ, ಹಚ್ಕೊಂಡ್ಬಿಟ್ಟ. ನನ್ನನ್ನು ತಪ್ಕೊಂಡು ಮಾಡ್ಕೊಂಡಿದ್ದ. ಅವನ ಜೊತೆ ನಾನು 1/2 ಅವರ್ ನಿದ್ದೆ ಮಾಡಿಬಿಟ್ಟೆ. ಇವಾಗ ಉಳಿದಿರೋ ಟೈಮಲ್ಲಿ ಬೇಗ ಕೆಲಸ ಮುಗಿಸ್ಕೊಬಿಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಅವನೇನಾದರೂ ಇದ್ದರೆ ನನಗೆ ಲಿಟ್ರಲಿ ಒಂದು ಕೆಲಸ ಮಾಡೋದಕ್ಕೆ ಬಿಡಲ್ಲ. ಅವನು ಇಲ್ಲ ಇರ್ತಾನೆ ನಾನು ಸೊಂಟಾದ್ಮೇಲೆ.
ಏನು ಗೊತ್ತಾ, ತಲೆಗೆ ಮೊಸರೇನೋ ಹಚ್ಕೊಂಡೆ ಸ್ನಾನ ಮಾಡಬೇಕಾಯ್ತಾ. ಆದರೆ ಗೀಸರ್ ಆನ್ ಮಾಡಿದ್ದೀನಿ, ಬಟ್ ಕರೆಂಟ್ ಇಲ್ಲ. ಬೇರೆ ಎಲ್ಲರೂ ಸ್ನಾನ ಮಾಡ್ತಾರೆ, ಬೇರೆ ಎಲ್ಲರೂ ಸ್ನಾನ ಮಾಡ್ಬೇಕಾದ್ರೆ ಕರೆಂಟ್ ಇರುತ್ತೆ, ಆದರೆ ನಾನು ಸ್ನಾನ ಮಾಡ್ಬೇಕಾದ್ರೆ ಕರೆಂಟ್ ಇರಲ್ಲ. ನನ್ನ ಮಕ್ಕಳು, ಶಿವ, ಎಲ್ಲರಿಗೂ ಅಷ್ಟೇ. ಐರನ್ ಮಾಡ್ಬೇಕಾದ್ರೆ ಕರೆಂಟ್ ಇರುತ್ತೆ, ಆದರೆ ನಾನು ಬಟ್ಟೆ ಐರನ್ ಮಾಡ್ಕೋಬೇಕಾದ್ರೆ ಕರೆಂಟ್ ಇರಲ್ಲ. ಹಿಂಸೆ ಆಗ್ತದೆ ಇವಾಗ. ಈಗ ಏನು ಮಾಡೋದು ಹೇಳು, ಏನು ಮಾಡೋದು? ಅಣ್ಣ ಹಾಕ್ತೀನಿ ರೀ. ನೋಡಿ, ಕರೆಕ್ಟಾಗಿ ನಾನು ಸ್ನಾನ ಆಯಿತು ಅಂತ ಹೇಳಿದ್ಮೇಲೆ ಬಂದಿರೋದು ಕರೆಂಟು. ನನಗೂ ಕರೆಂಟಿಗೂ ಸಿಕ್ಕಾಬಿಟ್ಟೆ ದುಶ್ಮನ್ನು. ಯಾವಾಗಲೂ ಹಿಂಗೆ ಆಗತ್ತೆ ನನಗೆ ಮಾತ್ರ. ಲಿಟ್ರಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಕೂದಲನ್ನ ಸ್ಮೂತ್ ಮಾಡ್ಕೋಬೇಕು. ತುಂಬ ರಫ್ ಆಗಿದೆ ಅನ್ನೋ ಫೋರ್ಸ್, ಅಂದರೆ ನಾವು ಕೂದಲು ಮುಟ್ಟು ನೋಡಿದ ತಕ್ಷಣ ಫುಲ್ ರಫ್ ಆಗಿದೆ ಅಂತ ಅನ್ನಿಸ್ತಾ, ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಮೊಸರನ್ನ ಫ್ರಿಜ್ಜಿಂದ ಡೈರೆಕ್ಟಾಗಿ ತೊಗೊಂಡೆ. ಅದನ್ನು ನಾನು ಸ್ವಲ್ಪ ಹೊತ್ತು ಬಿಡಬೇಕಿತ್ತಾಯ್ತಾ. ನಾನು ಬಿಡಲಿಲ್ಲ, ಹಾಗೆ ಡೈರೆಕ್ಟಾಗಿ ನಾನು ಹಚ್ಕೊಳ್ಳೋದಕ್ಕೆ, ಅಪ್ಲೈ ಮಾಡೋದಕ್ಕೆಲ್ಲ ಸ್ಟಾರ್ಟ್ ಮಾಡಿದೆ. ಅವಾಗೇನೂ ಆಗಿಲ್ಲ. ಹೆಡ್ ವಾಶ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಫುಲ್ಲು ಚಳಿ, ಜ್ವರ ಬರ್ತದೆ ನನಗೆ ಒಳಗಡೆಯಿಂದ. ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಹಾಗೆ ಜ್ವರ ಬಂದಿದೆ, ಫುಲ್ ಶೀತೆಲ್ಲ ಆಗಿಬಿಟ್ಟು ಸುಮ್ಮನೆ ಹಾಗೆ ಜ್ವರ ಬಂದಿದೆ ಅಂತೆಲ್ಲ ಹೇಳಿದೆ. ಸೊ ಇದರಿಂದ ಏನು ಹೇಳ್ತಿದ್ದೀನಿ ಅಂದರೆ, ಯಾರು ಡೈರೆಕ್ಟಾಗಿ ಫ್ರಿಜ್ಜಿಂದ ಏನೇ ಆದ್ರೂ ಫ್ರಿಜ್ಜಿಂದ ತೆಗೆದು ಒಂದು ಸ್ವಲ್ಪ ಹೊತ್ತು ಅದನ್ನು, ಅದು ತುಂಬ ಫ್ರೀಸ್ ಆಗ್ತೈತಲ್ಲ, ಅದನ್ನು ಹೋಗಿ ನಾರ್ಮಲ್ ಸ್ಟೇಜಿಗೆ, ರೂಮ್ ಟೆಂಪ್ರೇಚರಿಗೆ ಬರೋ ತನಕ ವೆಯ್ಟ್ ಮಾಡಿ ಆಯಿತಾ. ಅಲ್ಲಿ ತನಕ ತಲೆಗೆ ಅಪ್ಲೈ ಮಾಡ್ಕೋಬೇಡಿ, ಜ್ವರ ಬಂದುಬಿಡತ್ತೆ. ನನಗೀಗ ಆಲ್ರೆಡಿ ಆಗೋಗಿದೆ, ಆದರೆ ಕೂದಲು ಸಾಫ್ಟ್ ಫೀಲ್ ಆಗ್ತದೆ. ಇದ್ರ ಜ್ವರ ಒಂದು ಟ್ಯಾಬ್ಲೆಟ್ ತೊಗೊಬಿಟ್ಟೆ. ಆ್ಯಂಡ್ ಈ ವ್ಲಾಗ್ ಬೆಳಗ್ಗೆ ಬೆಡ್ಡಿಂದನೇ ಸ್ಟಾರ್ಟ್ ಮಾಡಿದೆ. ಈಗ ಬ್ಲಡ್ ಅಂತಿದ್ದೀನಿ. ಈಗ ಈ ವ್ಲಾಗ್ ಬೆಡ್ಡಿಂದನೇ ಸ್ಟಾರ್ಟ್ ಮಾಡಿದೆ, ಆ್ಯಂಡ್ ಈಗ ಬೆಡ್ಡಿಂದನೇ ಕ್ಲೋಸ್ ಮಾಡ್ತಾಯಿದ್ದೆ. ಬಾಯ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.